ಹಬ್ಬ ಮಾಡೋದಿಕ್ಕಾಗಲ್ವಾ? ಯಾಕಪ್ಪ? ನೀವು ಹೇಳ್ದಾಗೆ ಮಾಧವಣ್ಣ ಪೆಂಡಲ್ ಅವ್ರ ಹತ್ರ ಎಲ್ಲ ಮಾತಾಡಿ ಫಿಕ್ಸ್ ಮಾಡಿದ್ದಾನೆ. ಕೇಶವಣ್ಣ ಬಂದು ಕೇಟರಿಂಗ್ ಅವ್ರ ಹತ್ರ ಎಲ್ಲ ಹೇಳಿ ಫಿಕ್ಸ್ ಮಾಡಿದ್ದಾನೆ. ಇವಾಗ ನೋಡಿದ್ರೆ ನೀವು ಹಬ್ಬನೇ ಮಾಡೋದ್ ಬೇಡ ಅಂತಿದ್ದೀರಾ. ಯಾಕೆ, ಏನಾಯ್ತು? ಯಾಕೆ ಏನು ಅಂತ ಕೇಳ್ಬೇಡ. ನಾವು ಈ ಸಲ ಹಬ್ಬ ಮಾಡೋಕ್ಕಾಗಲ್ಲ ಅಷ್ಟೇ. ಈ ಹೈಟು, ಈ ವೆಯ್ಟು, ಈ ಫೇಮಸ್ ಪರ್ಸನಾಲಿಟಿನ ಎಲ್ಲೋ ನೋಡ್ದಂಗಿದೆಯಲ್ಲ. ನಮ್ ಬನ್ನೂರ್ ಕುರಿನಾ? ಎಲ್ಲ ಪುಣ್ಣಿ ವೇಷ ಬದಲಾಯಿಸ್ಕೊಂಡ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಮಾಡ್ತೀನಿ. ಓ ನಮ್ಮ ಮಕ್ಕಳ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್. ಸ್ಕೂಲ್ಗೆ ಹೋಗಕ್ ಮರ್ತೋಗಿ ಬೇರೆ ಎಲ್ಲಾದ್ರೂ ಹೋಗ್ಬಿಟ್ಟಿದ್ದೀರಾ? ಸ್ಕೂಲ್ ದಾರಿ ಗೊತ್ತು ತಾನೆ? ನಾವು ಸ್ಕೂಲ್ ಮಕ್ಕಳಲ್ಲ, ಡಾಕುಗಳು. ಡಾಕುಗಳ? ಮತ್ತೆ ಕೈಯಲ್ಲಿ ಗನ್ನೇ ಇಲ್ಲ? ಗನ್ನ 1 2 3. ಅಯ್ಯೋ ಪ್ಲೀಸ್, ನಾನು ಇನ್ನು ಚಿಕ್ಕ ಹುಡುಗ, ನಾನು ಏನು ಮಾಡ್ಬಿಡಿ. ಯಾರು ನೀವು? ದಯವಿಟ್ಟು ಬಿಟ್ಬಿಡಿ ನನ್ನ ಪ್ಲೀಸ್. ನಿನ್ನ ಸುಮ್ನೆ ಬಿಟ್ಬಿಡ್ಬೇಕಾ? ಎಂತ ಕೆಟ್ಟ ಮನ್ಸ ನೀನು. ಒಳ್ಳೆಯವ್ರಿಗೆಲ್ಲ ತೊಂದರೆ ಕೊಡ್ತೀಯ, ಅದರಲ್ಲೂ ಹೆಣ್ಮಕ್ಳನ್ನ ಗೋಳಾಯ್ಕೊಂತೀಯ. ನಿನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ ಇವತ್ತು. ಶೂಟ್ ಮಾಡ್ಬಿಡ್ತೀವಿ. ಪ್ಲೀಸ್ ನಾನೇನು ಮಾಡ್ಬಿಡಿ. ನಾನು ಇನ್ನು ಬಾಳಿ ಬದುಕಬೇಕಾಗಿರೋನು, ಎಲಿಜಿಬಲ್ ಬ್ಯಾಚುಲರ್. ಸರಿ, ನಮಗೇನಾದ್ರೂ ಕೊಡು, ಬಿಟ್ಬಿಡ್ತೀವಿ. ಏನ್ ಕೊಡ್ಬೇಕು? ಅಯ್ಯೋ ನನ್ನ ಹತ್ರ ದುಡ್ಡು ಬೇರೆ ಇಲ್ಲ. ಏಯ್, ಯಾರಿಗೋ ಬೇಕು ನಿನ್ ದುಡ್ಡು? ತೆಗಿ ನಿನ್ ಜಗಮಾವಣಿನ. ಏನು ಜಂಗಮಾವಣಿನ? ಓ, ಮೊಬೈಲ್ಗೆ ಕನ್ನಡದಲ್ಲಿ. ಓಕೆ. ಹೌದು ಕಣೋ, ತೆಗಿ ನಿನ್ ಜೇಬಿಂದ. ಅಯ್ಯೋ ಪ್ಲೀಸ್, ನನ್ ಜಂಗಮಾವಣಿ ತಂಟೆಗೆ ಮಾತ್ರ ಬರ್ಬೇಡಿ ದಯವಿಟ್ಟು, ಪ್ಲೀಸ್. ಏಯ್, ತೆಗಿಯೋ ಸುಮ್ನೆ. ಆಯ್ತು ಆಯ್ತು ಆಯ್ತು. ಓಕೆ ಓಕೆ, ಡೋಂಟ್ ಶೂಟ್ ಮೀ ಪ್ಲೀಸ್. ಏಯ್, ಇದಲ್ಲ, ಆ ಆರೆಂಜ್ ಕಲರ್ ತೆಗಿ. ಅಯ್ಯೋ, ನನ್ನ ಹತ್ರ ಇರೋದೇ ಇದು. ಆ ಆರೆಂಜ್ ಕಲರ್ ಫೋನು ಮೊನ್ನೆನೆ ಹೊಡೆದೋಯ್ತು. ಏನು ಹೇಳ್ತಿದ್ಯಾ? ಯಾಕೆ, ಶಾಕ್ ಆಯ್ತಾ? ಕರಿಬೇಕೆ? ಮಾ ಮಾ ವಲ್ಲಭ, ಮಾ, ಅಪ್ಪ ಇಲ್ಲಿ ಆಗ್ಲಿಂದ ಕಾಲ್ ಮಾಡ್ತಾನೆ ಇದ್ದೀನಿ. ಗಣೇಶನ್ ವಿಗ್ರಹಕ್ಕೆ ಅಡ್ವಾನ್ಸ್ ಮಾಡ್ಬೇಕಿತ್ತು. ಅವ್ರ ಫೋನೇ ರಿಸೀವ್ ಮಾಡ್ತಿಲ್ವಲ್ಲ? ವಲ್ಲಭ, ಅವರು ರೂಮಲ್ಲಿ ಇದಾರೆ ಕಣೋ. ಏನಾಗಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ದೇವಸ್ಥಾನದಿಂದ ಬಂದಾಗಿಂದ ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಿಲ್ಲ. ಏನ್ ಕೇಳಿದ್ರು ಸರಿಯಾಗಿ ಉತ್ತರನೂ ಕೊಡ್ತಿಲ್ಲ. ಹೌದಾ? ಅಂತದ್ ಏನಾಯ್ತು ಅವ್ರಿಗೆ? ಅದೇ ನಮಗೂ ಗೊತ್ತಿಲ್ಲ ವಲ್ಲಭ. ಅತ್ತೆ ತುಂಬಾ ಸಲ ಮಾತಾಡ್ಸಕ್ ಪ್ರಯತ್ನ ಪಟ್ರು, ಅದೇ ಅವ್ರ ಬಾಯಿಂದ ಒಂದು ಶಬ್ದನೂ ಆಚೆ ಬರ್ಲಿಲ್ಲ. ಏನಾಗಿದೆ ಅಂತಾನೆ ಗೊತ್ತಿಲ್ಲ. ವಲ್ಲಭ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೋ. ಒಂದ್ಸಲ ನೀನು ಒಳಗೋಗಿ ಏನಾಯ್ತು ಅಂತ ವಿಚಾರಿಸು. ಸರಿ, ನೀವೇನ್ ತಲೆ ಕೆಡ್ಸ್ಕೊಳ್ಬೇಡಿ, ನಾನು ಮಾತಾಡ್ತೀನಿ. ಒಂದು ದಿವಸದಲ್ಲಿ 10 ಲಕ್ಷ ಹೊಂದಿಸ್ಬೇಕು. ಹೇಗೆ ಹೊಂದಿಸ್ಲಿ? ದಾರಿನೇ ಕಾಣ್ತಾ ಇಲ್ವಲ್ಲ. ಪಾ ಪಾ, ಏನಾಯ್ತು ನಿಮ್ಗೆ? ನಾನು ಅವಾಗಿಂದ ಫೋನ್ ಮಾಡ್ತಿದ್ದೀನಿ, ನೀವು ರಿಸೀವೇ ಮಾಡ್ತಿಲ್ವಲ್ಲ. ನೀವು ಹೇಳ್ದಾಗೆ ಗಣಪತಿ ಅಂಗಡಿಗೆ ಹೋಗಿ ಗಣಪತಿ ಸೆಲೆಕ್ಟ್ ಮಾಡಿ ಅವ್ರಿಗೆ ಅಡ್ವಾನ್ಸ್ ಮಾಡೋಣ ಅಂತ ಅನ್ಕೊಂಡ್ರೆ ನೀವು ಫೋನೇ ರಿಸೀವ್ ಮಾಡ್ತಾ ಇಲ್ಲ. ವಲ್ಲಭ, ಈ ಸಲ ನಾವು ಗಣೇಶನ ಹಬ್ಬನ ಆಚರಿಸ್ತಾ ಇಲ್ಲ. ಹಬ್ಬ ಮಾಡೋದಿಕ್ಕಾಗಲ್ವಾ? ಯಾಕಪ್ಪ? ನೀವು ಹೇಳ್ದಾಗೆ ಮಾಧವಣ್ಣ ಪೆಂಡಲ್ ಅವ್ರ ಹತ್ರ ಎಲ್ಲ ಮಾತಾಡಿ ಫಿಕ್ಸ್ ಮಾಡಿದ್ದಾನೆ. ಕೇಶವಣ್ಣ ಬಂದು ಕೇಟರಿಂಗ್ ಅವ್ರ ಹತ್ರ ಎಲ್ಲ ಹೇಳಿ ಫಿಕ್ಸ್ ಮಾಡಿದ್ದಾನೆ. ಇವಾಗ ನೋಡಿದ್ರೆ ನೀವು ಹಬ್ಬನೇ ಮಾಡೋದ್ ಬೇಡ ಅಂತಿದ್ದೀರಾ. ಯಾಕೆ, ಏನಾಯ್ತು? ಯಾಕೆ ಏನು ಅಂತ ಕೇಳ್ಬೇಡ. ನಾವು ಈ ಸಲ ಹಬ್ಬ ಮಾಡೋಕ್ಕಾಗಲ್ಲ ಅಷ್ಟೇ. ಇದ್ದಕ್ಕಿದ್ದಾಗೆ ಯಾಕೆ ಈಗ ಹೇಳ್ತಿದ್ದೀರಾ? ಆಚೆ ಹೋಗೋ ಆಚೆಗೆ. ಯಾಕೆ ಯಾಕೆ ಇವ್ರು ಈ ತರ ಆಡ್ತಿದ್ದಾರೆ?
ಗೊತ್ತಿಲ್ಲ ಅತ್ತೆ. ಇಲ್ಲಪ್ಪ, ಅದು ಏನಾಗಿದೆ ಅಂತ ನನಗೆ ಗೊತ್ತಾಗಬೇಕು. ಕಮಿಟಿಯವರು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನು ನಿಮಗೆ ಕೊಟ್ಟಿದ್ದಾರೆ, ದುಡ್ಡು ಕೂಡ ಕೊಟ್ಟಿದ್ದಾರೆ. ನಿನ್ನೆ ನೋಡಿದ್ರೆ ನೀವು ಮನೆಗೆ ಬಂದು ಹಬ್ಬನ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ಎಲ್ಲ ಹೇಳ್ತಿದ್ರಿ ಅಂತ ಅಮ್ಮ ಹೇಳಿದ್ರು. ಈಗ ನೋಡಿದ್ರೆ ಯಾಕೆ ಸಡನ್ ಆಗಿ ಹಬ್ಬನೇ ಮಾಡೋದು ಬೇಡ ಅಂತ ಹೇಳ್ತಿದ್ದೀರಪ್ಪ? ಏನಾದರೂ ಪ್ರಾಬ್ಲಮಾ? ಏನಾದ್ರು ಇದ್ರೆ ನನ್ನ ಹತ್ರ ಹೇಳಿ. ಏಯ್, ನಿನ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೋ? ಈ ಸಲ ಹಬ್ಬ ಮಾಡಲ್ಲ ಅಷ್ಟೇ. ಮೊದ್ಲೇ ನನಗೆ ಮನಸ್ಸು ಸರಿ ಇಲ್ಲ, ಅದ್ರ ಮೇಲೆ ನೀನು ಬಂದು ನನ್ನ ಮುಂದೆ ನಿಂತ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ಯಾ. ಹೋಗಿ ಆ ಪೆಂಡಾಲ್ನವ್ರಿಗೆ, ಗಣೇಶ ವಿಗ್ರಹದವ್ರಿಗೆ, ಆಮೇಲೆ ಊರ್ದವ್ರಿಗೆ ನಮ್ಮ ಏರಿಯಾದಲ್ಲಿ ಈ ಸಲ ಗಣೇಶ ಹಬ್ಬನ ನಮ್ಮಪ್ಪ ಮಾಡ್ತಾ ಇಲ್ಲ ಅಂತ ಹೋಗಿ ಹೇಳು. ಮತ್ತೆ ಬಂದು ನನ್ನ ಎದುರುಗಡೆ ನಿಂತ್ಕೊಂಡು ಪ್ರಶ್ನೆ ಮಾಡಿದ್ಯೋ ಚೆನ್ನಾಗಿರೋದಿಲ್ಲ. ಏನೋ ವಲ್ಲಭ ಇದೆಲ್ಲ, ಇವ್ರು ಯಾಕೆ ಈ ರೀತಿ ವರ್ತಿಸ್ತಾ ಇದಾರೆ ಅಂತಾನೆ ಅರ್ಥ ಆಗ್ತಿಲ್ಲ. ಕಡೆ ಪಕ್ಷ ನಿನ್ ಹತ್ರ ಮಾತಾದ್ರೂ ಆಡಿದ್ರು. ಕೇಳು ಮೀನನ್ನ, ನಾವ್ ಎಷ್ಟು ಮಾತಾಡ್ಸಿದ್ರು ನಮ್ಮ ಹತ್ರ ಮಾತು ಆಡ್ಲಿಲ್ಲ. ಇಷ್ಟಕ್ಕೂ ಇವ್ರು ಯಾಕೆ ಇಷ್ಟು ಮನ್ಸು ಕೆಡಿಸ್ಕೊಂಡಿದ್ದಾರೆ? ಏನೋ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಮ್ಮ, ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಏನಾಯ್ತಪ್ಪನ್ಗೆ? ಯಾಕೆ ಹಿಂಗೆ ಆಡ್ತಿದ್ದಾರೆ? ಈಗ ಖುಷಿ ಆಗ್ತಿದೆ ಚಂದ್ರು. ಹೌದಣ್ಣ, ನನಗೂ ಅಷ್ಟೇ. ಆದ್ರೆ ನನಗೆ ಇಷ್ಟ ಸಾಲದು, ಇನ್ನೂ ಆಗ್ಬೇಕು. ಆಗ್ಲೇ ಅವ್ನು ಕೊಬ್ಬು ಕರಗೋದು. ಸಾಲಾಗಿ ಸೈಕಲ್ ನಿಲ್ಲಿಸಿದಾಗ ಒಂದು ಸೈಕಲ್ ಬಿದ್ರೆ ಎಲ್ಲಾ ಸೈಕಲ್ ಬಿದ್ದೋಗುತ್ತೆ. ಹಾಗೆ ಆ ನಂದ ಏನೇ ಒಳ್ಳೆ ಕೆಲಸ ಮಾಡಿದ್ರು ಜನರ ದೃಷ್ಟಿಯಲ್ಲಿ ಅವನು ಒಳ್ಳೆಯವನಾಗಲ್ಲ. ಯಾಕೆಂದ್ರೆ ಅವನು ಜನರ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾನೆ. ಅಂದ್ರೆ ಆ ನಂದ ಗಣೇಶ ಹಬ್ಬ ಮಾಡಕ್ ಆಗಲ್ಲ ಅಂತ ಅನ್ನಿ ಸರಿಯಾಗಾಯ್ತು ಅವ್ರಿಗೆ. ಇಲ್ಲ ಅಂದಿದ್ರೆ ಅವರು ಅವ್ರ ಮನೆಯವರೆಲ್ಲ ನಮ್ಮ ಎದುರುಗಡೆ ಸುಮ್ಮನೆ ಬಿಟ್ಟು ಬಿಲ್ಡಪ್ ಕೊಟ್ಟಿರೋರು. ನನ್ ಕೈಯಲ್ಲಂತೂ ಅಯ್ಯೋ ಅದನ್ನ ನೋಡಕ್ ಆಗ್ತಿರ್ಲಿಲ್ಲಪ್ಪ. ಆದ್ರೂ ಹೀಗಾಗ್ಬಾರ್ದಾಗಿತ್ತು ಕಣ್ರೋ. ಊರವರೆಲ್ಲ ಸೇರಿ ಮಾಡ್ಬೇಕಾಗಿರೋ ಹಬ್ಬ ನಿಂತೋಯ್ತಲ್ಲ. ಛೇ, ಮಾಡಿದ್ದುಂಡ ಮಾರಾಯ ಅಂತ ಮಾತೇ ಇಲ್ವಮ್ಮ. ಆ ನಂದ ಅವನು ಯೋಗ್ಯತೆ ಮೀರಿ ಆಸೆ ಪಟ್ಟಿದ್ದಕ್ಕೆ ಹಿಂಗಾಗಿದ್ದು. ಬಹುಶಃ ಅವನ ಕೈಯಲ್ಲಿ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಆ ದೇವ್ರಿಗೂ ಇಷ್ಟ ಇರಲಿಲ್ಲ ಅಂತ ಅನ್ಸತ್ತೆ. ಅತ್ತೆ, ನೀವ್ಯಾಕ್ ಸಪ್ಪಗಾಗ್ಬಿಟ್ರಿ? ಅವಳಿನ ಬಗ್ಗೆ ಅಯ್ಯೋ ಪಾಪ ಅನ್ನಿಸ್ತಿದ್ಯಾ? ಇಂದ್ರ, ಯಾವನ್ ನಡೆ ಯಾವನ್ ಗಳಿಯ ತಮಾಷೆಗೆ ಆ ಥರ ಎಲ್ಲ ಮಾತಾಡ್ಬೇಡ. ಮತ್ತಿನ್ನೇನ್ರಿ, ನೀವೆಷ್ಟು ಖುಷಿ ವಿಚಾರ ಹೇಳ್ತಿದ್ದೀರಾ. ಅತ್ತೇನು ಅಕ್ಕನು ತಲೆ ಮೇಲೆ ಬೆಟ್ಟ ಒರೆಸ್ಕೊಂಡಂಗ್ ನಿಂತಿದ್ದಾರೆ. ಅಕ್ಕ, ಮನ್ಸಿಗೆ ಭಾರ ಆಗ್ತಿದ್ಯಾ? ನೋಡು ಇಂದ್ರ, ಅತ್ತೆ ಗಣೇಶ ಹಬ್ಬ ಮಾಡೋದಿಕ್ಕೆ ಭಂಗ ಆಯ್ತಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅವ್ರನ್ನ ನೋಡಿ ನನ್ಗೂ ಬೇಸರ ಆಯ್ತು ಅಷ್ಟೇ. ಅದ್ ಬಿಟ್ಟು ಬೇರೇನೂ ಇಲ್ಲ. ನೀನ್ ಬೇರೆನ ಯೋಚನೆ ಮಾಡ್ಬೇಡ. ಅಯ್ಯೋ, ಪ್ರತಿ ವರ್ಷ ಏನ್ ಕಮಿಟಿ ಅವರು ನಂದ ಅವ್ರಿಗಿನ ಜವಾಬ್ದಾರಿ ವಹಿಸ್ತಾ ಇದ್ದಿದ್ದು ಇಲ್ಲ ತಾನೆ? ಅವ್ರ ಕೈಯಲ್ಲಿ ಆಗಿಲ್ಲ ಅಂತಂದ್ರೆ ನಮ್ಮ ಯಜಮಾನ್ರು ಮತ್ತೆ ಬಾವ ಊರಿಗೂರ್ಗೆ ಮೆಚ್ಚೋ ಹಾಗೆ ಆಚರಣೆ ಮಾಡ್ತಾರೆ. ಇದೆಲ್ಲ ಒಂದ್ ವಿಷಯನ ಅಕ್ಕ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ? ಅಂದ್ರು ಇಷ್ಟಕ್ಕೂ ಆ ದುಡ್ಡನ್ನ ಯಾರು ಕಳ್ತನ ಮಾಡಿರ್ಬೋದು? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಅಣ್ಣ. ಕಮಿಟಿಯವರು ನೆನ್ನೆ ತಾನೇ ನಂದನ್ ಕೈಗೆ ದುಡ್ಡು ಕೊಟ್ರು, ಇವತ್ತೇ ದುಡ್ಡು ಕಳ್ತನ ಆಗಿದೆ ಅಂದ್ರೆ ಯಾರೋ ಇದೆಲ್ಲ ಗೊತ್ತಿದ್ದೇ ಮಾಡಿದ್ದಾರೆ ಅನ್ಸುತ್ತೆ. ಎಂದು ನೀನ್ ಹೇಳ್ದಂಗೆ ಆ ನಂದನ್ಗೆ ನಮ್ಮನ್ ಬಿಟ್ಟು ಬೇರೆ ಯಾವ್ದಾದ್ರು ಶತ್ರುಗಳಿದಾರ? ಖಂಡಿತ ಇದಾರಣ. ಆ ನಂದ ಮೆರಿತಿದ್ನಲ್ಲ, ಆ ದುರಹಂಕಾರನ ಇಳಿಸೋದಿಕ್ಕೆ ಯಾರೋ ಈ ದುಡ್ಡನ್ನ ಕತ್ತಿದ್ದಾರೆ. ಅದು ಯಾರು ಅಂತ ಗೊತ್ತಿಲ್ಲ ಚಂದ್ರು, ಆದ್ರೆ ಸರಿಯಾಗಿ ಮಾಡಿದ್ದಾರೆ. ಓಣ
ಇವತ್ತೇ ಆ ನಂದನ್ಗೆ ಸಾಕೋ ಬೇಕು ಅಂತ ಅನ್ಸ್ಬಿಟ್ಟಿದೆ. ಆ ಮುಖ ನೋಡಿಲ್ವಾ, ಯಾಕಾದ್ರೂ ಜವಾಬ್ದಾರಿ ತಗೊಂಡು ಅಂತ ಅನ್ಸ್ಬಿಟ್ಟಿದೆ ಅವನಿಗೆ. ಸಾಲದ್ದಕ್ಕೆ 18 ಗಂಟೆ ಒಳಗಡೆ 10 ಲಕ್ಷ ಹೊಂದಿಸ್ಬೇಕು. ಸಾಧ್ಯನಾ ಅದು? ಜೊತೆಗೆ ಅವನ ಹತ್ರ ದುಡ್ಡು ಬೇರೆ ಇಲ್ಲ. ಆದ್ರೂ ಚಂದ್ರು, ಆ ಹಣ ಕದ್ದವನು ಯಾರು ಅಂತ ಗೊತ್ತಾದ್ರೆ ಅವನ್ನ ಹುಡುಕಿ ಅವನಿಗೆ ಪಾರ್ಟಿ ಕೊಟ್ಟು ನಮ್ ಪಾರ್ಟಿಗೆ ಸೇರ್ಸ್ಕೋಬೇಕು. ಯಾಕೆ ಅಂದ್ರೆ ಶತ್ರುವಿನ ಶತ್ರು ನಮಗೆ ಮಿತ್ರ ಅಲ್ವಾ? ಇವರಿಬ್ರನ್ ಬಿಟ್ಟು ನಂದಣ್ಣನ್ಗೆ ಶತ್ರುಗಳು ಅಂತ ಯಾರಿದ್ದಾರೆ? ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ. ಹಬ್ಬ ಮಾಡೋಣ ಅಂತ ಎಷ್ಟು ಜೋಶಲ್ಲಿದ್ರು ಅಪ್ಪ, ಈಗ ಯಾಕೆ ಹೀಗಾಡ್ತಿದ್ದಾರೆ? ದೇವಸ್ಥಾನದಿಂದ ನಮ್ಗಳ ಹತ್ರ ಬರೋವಾಗ ಏನೋ ಆಗಿದೆ, ಅದಕ್ಕೆ ಅಪ್ಪ ಹೀಗೆ ಮಾತಾಡ್ತಾ ಇದ್ದಾರೆ. ಅಪ್ಪಂದು ಒಂದು ಗುಣ ಇದೆ, ಅವ್ರು ಯಾವಾಗಲಾದ್ರೂ ಪ್ರಾಬ್ಲಮಲ್ಲಿ ಸಿಗಾಕೊಂಡ್ರೆ ಬೇರೆ ಯಾರ ಹತ್ರನೂ ಅವರು ಹೇಳ್ಕೊಳಲ್ಲ. ಒಬ್ಬರೇ ನೋವು ತಿಂತಾರೆ, ಒಬ್ಬರೇ ಅನುಭವಿಸ್ತಾರೆ. ತನ್ನ ಪ್ರಾಬ್ಲಮ್ನ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಅವ್ರ ಮನ್ಸಿಗೆ ನೋವಾಗಬಾರ್ದು ಅಂತ ಯೋಚಿಸೋರು ನಮ್ಮ ಅಪ್ಪ. ಟೈಮ್ ಬೇರೆ ಇಲ್ಲ, ನಾಳೆನೆ ಹಬ್ಬ, ಇನ್ನು ಏನು ತಯಾರಿ ಆಗಿಲ್ಲ. ಮಾವ ನೋಡಿದ್ರೆ ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹಾಗೆ ಬಿಡ್ಬೋದು, ಆದ್ರೆ ದುಡ್ಡು ಕೊಟ್ಟಿರೋ ಜನ ಮನೆ ಮುಂದೆ ಬಂದು ಕೇಳಿದ್ರೆ ಏನ್ ಹೇಳೋದು ವಲ್ಲಭ? ಅವ್ರು ಬಂದು ಕೇಳೋಷ್ಟರಲ್ಲಿ ನಾವು ಸಮಸ್ಯೆ ಏನು ಅಂತ ತಿಳ್ಕೊಳ್ಬೇಕು, ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕು. ಎದುರುಗಡೆ ಮನೆಯವ್ರೇನಾದ್ರೂ ಮಾವನಿಗೆ ಗಣೇಶ ಹಬ್ಬದ ಜವಾಬ್ದಾರಿ ಸಿಕ್ಕಿದೆ ಅಂತ ಅವಮಾನ ಮಾಡಿರ್ಬೋದಾ, ಹರ್ಟ್ ಮಾಡಿರ್ಬೋದಾ? ಅದಕ್ಕೆ ಮಾವ ಹಬ್ಬ ಮಾಡೋದ್ ಬೇಡ ಅಂತ ಬೇಜಾರಾಗಿರ್ಬೋದಾ? ಇದು ಎದುರುಗಡೆ ಮನೆಯವರಿಂದ ಆಗಿದ್ದಿದ್ರೆ ಅಪ್ಪ ರೊಚ್ಚಿಗೆದ್ದು ಇಡೀ ಊರು ತಿರುಗಿ ನೋಡೋಂಗೆ ಸೆಲೆಬ್ರೇಷನ್ ಮಾಡ್ತಿದ್ವಿ. ಹೆಣದಷ್ಟು ಸ್ಟ್ರಾಂಗ್ ಆಗಿ ನಿಲ್ತಾರವ್ರು. ಸೊ ಸಮಸ್ಯೆ ಅದಾಗಿರೋದಕ್ಕೆ ಚಾನ್ಸೇ ಇಲ್ಲ. ಹಾಗಾದ್ರೆ ಇನ್ನೇನಾಗಿರ್ಬೋದು ವಲ್ಲಭ? ಒಂದ್ ವೇಳೆ ಮಾವ ದೇವಸ್ಥಾನದಿಂದ ನಿಮ್ಮ ಹತ್ರ ಹೊರಡ್ಬೇಕಾದ್ರೆ ದುಡ್ಡು ಕಳ್ತನ ಆಗಿರ್ಬೋದಾ? ಹೌದು ವಲ್ಲಭ, ಹಾಗ್ಯಾಕೆ ಆಗಿರ್ಬಾರ್ದು? ನಿಮ್ಮ ಮಾತು ಕೇಳಿದ್ಮೇಲೆ ಕರೆಕ್ಟ್ ಅನ್ಸಿದೆ ಅದಕ್ಕೆ ಅಪ್ಪ ಅಷ್ಟು ಹ್ಯೂಜ್ ಅಮೌಂಟ್ನ ಹೇಗೆ ಹೊಂದಿಸ್ಲಿ ಅಂತ ಯೋಚನೆ ಮಾಡ್ತಿರ್ಬೋದು. ಬಾ ವಲ್ಲಭ, ಮಾವನ ಹತ್ರ ಈಗಲೇ ಹೋಗಿ ಇದೇನ ಆಗಿರೋದು ಅಂತ ನೇರವಾಗಿ ಕೇಳೋಣ. ಬೇಡ ಅದಕ್ಕೆ, ಹಾಗೇನಾದರೂ ಆಗಿದ್ದಿದ್ರೆ ಅಪ್ಪನೇ ನಮ್ಮ ಹತ್ರ ಹೇಳ್ಕೊಂಡಿರೋರು. ಅಷ್ಟಕ್ಕೂ ಇದೇ ಆಗಿದೆ ಅಂತ ನಾವು ಈಗಲೇ ಇತ್ಯರ್ಥ ಮಾಡ್ಕೊಳ್ಳೋದು ಬೇಡ. ಈಗಷ್ಟೇ ನಮ್ಮ ಮನಸ್ಸನ್ನ ಹೋಗ್ತಿರೋ ಅನುಮಾನದ ಬಗ್ಗೆ ನಾವು ಉತ್ತರ ಕಂಡ್ಕೊಳ್ಬೇಕು. ನೀವು ಹೇಳಿದ್ ಕರೆಕ್ಟ್ ಆಗಿದ್ರೆ ಅವನು ಯಾವನ್ನೇ ಆಗಿದ್ರು ನಾನು ಸುಮ್ಮನೆ ಬಿಡಲ್ಲ. ನಲ್ಲಿ ಇದೆಲ್ಲ ಆದಷ್ಟು ಬೇಗ ಸರಿ ಹೋಗ್ಬೇಕು ವಲ್ಲಭ. ಸರಿ ಹೋಗುತ್ತೆ ಅದಕ್ಕೆ, ಖಂಡಿತ ಸರಿ ಹೋಗುತ್ತೆ.